ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಾರುಕಟ್ಟೆ, ರಸ್ತೆ ಬದಿ ಒತ್ತುವರಿ ಮಾಡಿಕೊಂಡಿರುವ ವ್ಯಾಪಾರಿಗಳ ವಹಿವಾಟು ನಡೆಸುವಂತಿಲ್ಲ. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ವ್ಯಾಪಾರಿ ಆರ್ಪಿಡಿ ವೃತ್ತದಿಂದ ಗುಮ್ಟೇಶ್ ವಿದ್ಯಾಪೀಠವರೆಗಿನ ರಸ್ತೆ ಎರಡೂ ಬದಿಗಳ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಂಗಳವಾರ ಪಾಲಿಕೆ ಅಧಿಕಾರಿಗಳು ನಡೆಸಿದರು. ಗಣಪತಿ ಗಲ್ಲಿ, ಶನಿವಾರ ಕೋಟ್, ಮಾರುತಿ ಗಲ್ಲಿ, ಖಡೆ ಬಜಾರ್, ಎಪಿಎಂಸಿ ರಸ್ತೆ, ಕಾಲೇಜ್ ರಸ್ತೆ, ಕೃಷ್ಣದೇವರಾಯ ವೃತ್ತ ಸೇರಿದಂತೆ ನಗರದ ವಿವಿಧ ಭಾಗಗಳಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಅಂಗಡಿಗಾರರಿಗೆ ಸ್ವಯಂ ಪ್ರೇರಣೆಯಿಂದ ತೆರವು ಮಾಡಿಕೊಳ್ಳಬೇಕೆಂದು ಪಾಲಿಕೆ ಅಧಿಕಾರಿಗಳು ಎಚ್ಚರ ನೀಡುತ್ತಿದ್ದರು. ಒತ್ತುವರಿ ತೆರವು ಮಾಡಲಾಗುತ್ತಾ ಇದೆ ಎಂದು ಅಧಿಕಾರಿಗಳು ಅಂಗಡಿಕಾರರಿಗೆ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದರು. ಅಂಗಡಿಕಾರರು ಆಕ್ರೋಶ. ಮಹಾನಗರ ಪಾಲಿಕೆ ತೆರಿಗೆ ವಸೂಲಿ ಸಿಬ್ಬಂದಿ ಕೆಲ ಅಧಿಕಾರಿಗಳ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಲು ತೆರಿಗೆ ವಸೂಲಿ ಮಾಡುತ್ತಿದ್ದಾರೆ. ಇದೀಗ ಆಯುಕ್ತರು ತೆರವು ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ನಮ್ಮ ನಷ್ಟಕ್ಕೆ ಯಾರು ದೂಷಿಸಬೇಕು? ವರ್ಷಗಳ ತೆರಿಗೆ ಕಟ್ಟಿಕೊಂಡು ಬಂದರೂ ಅಂಗಡಿಗಾರರಿಗೆ ಬೆಲೆ ಇಲ್ಲದಂತಾಗಿದೆ ಎಂದು ಅಂಗಡಿ ವರ್ತಕರು ಹಾಗೂ ಅಂಗಡಿಕಾರರು ಮತ್ತು ಬೀದಿ ಬದಿ ವ್ಯಾಪಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದರು. ಅನೇಕ ಬಾರಿ ಮಹಾನಗರ ಪಾಲಿಕೆ ಬೀದಿ ಬದಿ ವ್ಯಾಪಾರಿಗಳನ್ನು ಒತ್ತುವರಿಯನ್ನು ತೆರವುಗೊಳಿಸುತ್ತಾ ಬಂದಿದೆ. ಆದರೂ ಕೂಡ ಶಾಶ್ವತ ಪರಿಹಾರವನ್ನು ಮಹಾನಗರ ಪಾಲಿಕೆ ಇದಕ್ಕೆ ಹುಡುಕಿಕೊಳ್ಳಲು ಆಗುತ್ತಾ ಇಲ್ಲ. ಇದು ಬರೀ ನಾಮಕೆ ವಾಸ್ತೆ ತೆರವುಗೊಳಿಸುವ ಒಂದು ಕಾರ್ಯಾಚರಣೆಯೋ ಅಥವಾ ಯಾರ ಒತ್ತಡದಿಂದ ನಡೆಯುತ್ತಿರುವ ಈ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ ಅನ್ನೋದನ್ನು ಮಹಾನಗರ ಪಾಲಿಕೆ ಸ್ಪಷ್ಟಪಡಿಸಬೇಕಾಗಿದೆ ಎಂದು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ದಿನ ಏನು ಈಗ RPD ರೋಡಲ್ಲಿ ಈಗ ಗೋಪ್ಟೆ ಕಾಲೇಜು ಮತ್ತು KLS ಕಾಲೇಜ್ ಮುಂದೆ ಏನು ನಮಗೆ ಸಾರ್ವಜನಿಕವಾಗಿ ಈಗ ರೀಸೆಂಟಾಗಿ ಕಂಪ್ಲೇಂಟ್ಗಳೇನು ಬರ್ತಾಯಿತ್ತು ಅಂದರೆ, ಈಗ ಹೆಣ್ಮಕ್ಳು ರೋಡಲ್ಲಿ ನಡೀತಾ ಇರುವಾಗ ಮತ್ತೊಂದು ಈ ರೋಡ್ ಫುಟ್ಪಾತ್ ಮೇಲ್ಗಡೆ ಕೆಲವೊಂದು ಅಂಗಡಿಗಳನ್ನ ಇಟ್ಕೊಂಡು ಅವರಿಗೆ ತೊಂದರೆಗಳಾಗ್ತಾ ಇದೆ, ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ ಅಂತ ಈ ರೀತಿ ಕಂಪ್ಲೇಂಟ್ಗಳು ಬರ್ತಾಯಿತ್ತು. ಈ ಒಂದು ಇದರಲ್ಲಿ ನಾವು ಇಮಿಡಿಯೇಟಾಗಿ ವಿಸಿಟ್ ಮಾಡಿ ನೋಡಿದಾಗ ಎಲ್ಲ ಫುಟ್ಪಾತ್ ಮೇಲ್ಗಡೆ ಒಂದು ಮುಂಚಾವಣಿ ಹಾಕಿರೋದು, ಕೆಲವೊಂದು ಅಂಗಡಿಗಳನ್ನ ಇಟ್ಟಿರೋದು ಇದು ಗಮನಿಸಿ ನಾವು ಇಮಿಡಿಯೇಟ್ಲಿ ಇದನ್ನು ರಿಮೂವ್ ಮಾಡಬೇಕು ಅಂತ ಹೇಳ್ಕೊಂಡು ಈಗ ಒಂದು ಕಾರ್ಯಾಚರಣೆ ಆರಂಭಿಸಿದ್ದೀವಿ. ಈ RPD ರೋಡಲ್ಲಿ ಫ್ರಮ್ ಬಿಗಿನಿಂಗಿಂದ ಈಗ ಇಲ್ಲಿ ತನಕ ಈಗ ಹಾಗೆ ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ, ಫುಟ್ಪಾತ್ನ ಮೇಲ್ಗಡೆ ಅತಿಕ್ರಮವಾಗಿ ಏನಾದರೂ ಟೆಂಪ್ರರಿ ಶೆಲ್ಟರ್ಗಳು ಹಾಕ್ಕೊಂಡಿರ್ಬೋದು, ಟೆಂಪ್ರರಿಯಾಗಿ ಏನೋ ಒಂದು ಅಂಗಡಿಗಳ ರೀತಿ ಹಾಕಿರ್ಬೋದು ಅಥವಾ ಫಾಸ್ಟ್ ಫುಡ್ಗಳ ರೀತಿ ಹಾಕಿರ್ಬೋದು, ಇವುಗಳನ್ನೆಲ್ಲ ತೆಗೆಸ್ಕೊಂಡು ನಾವು ಈ ಒಂದು ಕಾರ್ಯಾಚರಣೆನ ಈ ಒಂದು ದಿನ ಮಾಡ್ತಾಯಿದ್ದೀವಿ. ಮಹಾನಗರ ಪಾಲಿಕೆಯಲ್ಲಿ ಈಗ ರೋಡ್ಸು ಮತ್ತು ಏನು ಈ ಫುಟ್ಪಾತ್ಗಳಿರುತ್ತೆ ಇದು ಸಾರ್ವಜನಿಕರ ಆಸ್ತಿ ಆಗಿರುತ್ತೆ. ಅದರಲ್ಲಿ ಜನ ಓಡಾಡೋಕ್ಕೆ ಸುಗಮವಾಗಿರಬೇಕಾಗುತ್ತೆ. ಯಾಕೆಂದರೆ ರೋಡ್ಗಳು ಏನು ಟ್ರಾಫಿಕ್ ಇಂದ ಸದಾ ನಿರತವಾಗಿರೋದ್ರಿಂದ ಜನರ ಸೇಫ್ಟಿ ಪರ್ಪಸ್ಗೋಸ್ಕರ ನಾವು ಫುಟ್ಪಾತ್ಗಳನ್ನ ಬಿಲ್ಡ್ ಮಾಡಿರ್ತೀವಿ. ಆ ಫುಟ್ಪಾತ್ಗಳು ಅದಕ್ಕೆ ಏನಕ್ಕೆ ನಾವು ಬಿಲ್ಡ್ ಮಾಡಿರ್ತೀವಿ ಅದಕ್ಕೆ ತಕ್ಕಂತೆ ಅದು ಯೂಸ್ ಆಗಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆನ ನಾವು ಮಾಡ್ತಾಯಿದ್ದೀವಿ. ಇದನ್ನು ಹಾಗೆ ಫರ್ದರ್ ಇದನ್ನು ಮಾನಿಟ್ರ್ ಕೂಡ ಮಾಡ್ತಾ ಇರ್ತೀವಿ. ನಮ್ಮ ಹೆಲ್ತ್ ಸೆಕ್ಷನಿಂದ ಡೈಲಿ ಈಗ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಅಥವಾ ವರ್ಕ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಇವರೆಲ್ಲ ಈ ಒಂದು ರೋಡಲ್ಲಿ ಕ್ಲೀನ್ಲಿನೆಸ್ ಮೈಂಟೈನ್ ಮಾಡೋ ಸಲುವಾಗಿ ಕಂಟಿನ್ಯೂಸ್ ಆಗಿ ಇಲ್ಲೇ ಓಡಾಡ್ತಾ ಇರ್ತಾರೆ. ಆ ಒಂದು ಟೈಮ್ಗಳಲ್ಲಿ ಎಲ್ಲೆಲ್ಲಿ ನಾವು ಎನ್ಕ್ರೋಚ್ಮೆಂಟ್ ಆಗಿ ರಿಮೂವಲ್ ಮಾಡಿರ್ತೀವಿ ಅದನ್ನಲ್ಲೇ ಫರ್ದರ್ ಅದು ಮತ್ತೆ ಎನ್ಕ್ರೋಚ್ ಆಗದೇ ಇರೋ ರೀತಿಯಾಗಿ ಕ್ರಮ ವಹಿಸೋಕ್ಕೆ ಅವ್ರಿಗೆಲ್ಲ ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟು ಅದನ್ನು ನಾವು ಕ್ರಮ ವಹಿಸೋದಕ್ಕೆ ಈ ನಿಟ್ಟಿನಲ್ಲಿ ಕ್ರಮ ವಹಿಸ್ತಿದ್ವಿ. ಅದು ಅಲ್ಲದೆ ಈಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಒಂದು ಎನ್ಕ್ರೋಚ್ಮೆಂಟ್ ರಿಮೂವಲ್ ಕಮಿಟಿ ಅಂತಲೇ ಒಂದು ನಾವು ರಚನೆ ಮಾಡಿದ್ದೀವಿ. ಆ ಒಂದು ಕಮಿಟಿ ಇದರಲ್ಲಿ ಸತತವಾಗಿ ಆಕ್ಟಿವ್ ಆಗಿರುತ್ತೆ. ಏನೇನು ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗ್ತಾ ಇರುತ್ತೆ ಅದನ್ನು ನೋಡಿ ತೆಗಿತಾ ಇರುತ್ತೆ. ಈಗ ನಮ್ಮ ಸ್ವತಂತ್ರ ಹೋರಾಟಗಾರರು ಕೂಡ ಇಷ್ಟೊತ್ತಿಲ್ಲ ಇದ್ರು, ಅವ್ರ ಹತ್ರನೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅವರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ ಅವರು ತಮ್ಮ ಒಂದು ಇದನ್ನು ಕಂಪ್ಲೇಂಟ್ ನಮಗೆ ಆಲ್ರೆಡಿ ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಕಾರ್ಯಾಚರಣೆ ಮಾಡಿದ್ದೀವಿ ಇದು ಎಲ್ಲ ಕ್ಲಿಯರ್ ಆಗಿದೆ. ವರದಿ ಪಂಚಾಯತ್ ಸ್ವರಾಜ್ ಸಮಾಚಾರ, ಬೆಳಗಾವಿ.